ದೇಶಕ್ಕೆ ಮೋದಿ ಬೇಕು ಅಂತ ಹೇಳಿ ಜೆಡಿಎಸ್ನವರು ಮುಂದೆ ಬಂದಿದ್ದಾರೆ. ಮೋದಿ ಸರ್ಕಾರ ರೈತರ ಅಕೌಂಟ್ಗೆ 6,000 ಹಣ ಹಾಕ್ತಾ ಇದೆ. ಹಾಳಾದ ಕಾಂಗ್ರೆಸ್ ಸರ್ಕಾರ ಬಂದು ಎಲ್ಲ ಹಣ ಕಟ್ ಮಾಡಿಬಿಟ್ಟಿದೆ. ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ಕಾಲದಲ್ಲಿ 900 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಏನೂ ಪರಿಹಾರ ಕೊಟ್ಟಿಲ್ಲ, ಕೇವಲ ಬೊಬ್ಬೆ ಹೊಡಿತಾರೆ ಮಾತ್ರ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. 2013ರಿಂದ 2017ವರೆಗೂ ಸಿದ್ದರಾಮಯ್ಯ ಇದ್ದರು. ಆಗಲೂ ಬರಗಾಲನೇ. ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದೆ. ದಾಖಲೆ ತಗೊಂಡಾಗ ಅಷ್ಟು 5 ವರ್ಷಗಳ ಕಾಲ ಬರಗಾಲ. ಅದೋಗಿ BJP ಬಂದ ಮೇಲೆ ಎಲ್ಲ ಕಡೆ ಫ್ಲಡ್, ಅಂದರೆ ಕೆರೆ ಕಟ್ಟಿಗಳು ತುಂಬಿತ್ತು, ಡ್ಯಾಮ್ಗಳು ತುಂಬಿತ್ತು. ಈಗ ಮತ್ತೆ ಈಗ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದೆ, ಮತ್ತೆ 1 ವರ್ಷದಿಂದ ಬರಗಾಲ. ಅದೇನೋ ಗೊತ್ತಿಲ್ಲ, ಸಿದ್ದರಾಮಯ್ಯನವ್ರಿಗೂ ಅವ್ರಿಗೂ ಇದಕ್ಕೂ ಬರಗಾಲಕ್ಕೂ ಏನೋ ನಂಟಿರಬೇಕು. ಬರೀ ಬರಗಾಲ ಅಂತಲ್ಲ, ಕುಡಿಯೋ ನೀರಿಲ್ಲ, ಹಾಹಾಕಾರ, ಕರೆಂಟ್ ಇಲ್ಲ, ಹಾಹಾಕಾರ, ರೈತರು ಆತ್ಮಹತ್ಯೆ, ಇವೆಲ್ಲನೂ ಕೂಡ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಶಾಪ. ರೈತರ ಶಾಪದಿಂದ ಈ ಕಾಂಗ್ರೆಸ್ ಸರ್ಕಾರ ಲೋಕಸಭೆ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸ್ತದೆ. ಸರ್, ಈಗ 2 ವರ್ಷ 50-50 ಮಾಡಿಕೊಂಡಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಸರಿಯಾದ ರೀತಿಯಲ್ಲಿ ಏನಾದರೂ ಸೀಟ್ ತೆಗೆದು ಹೋದರೆ DK ಶಿವಕುಮಾರ್ ಮತ್ತೆ ಈಗ ಇಬ್ಬರು ನಡುವೆ ಜಗಳ ಆಗುತ್ತೆ ನೋಡಿ. ಈಗಾಗಲೇ DK ಶಿವಕುಮಾರ್ ಅವರು ಟವಲ್ ಹಾಕ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವ್ರನ್ನ ಇಳಿಸ್ಬೇಕು ಅಂತೇಳಿ. ಅದಕ್ಕೆ ಸಿದ್ದರಾಮಯ್ಯನವರ ಬೆಂಬಲಿಗರು, ನಿಮ್ಗೆ ಅರ್ಥ ಆಗ್ತದೆ ಯಾವುದು ಅಂತ. ಸಿದ್ದರಾಮಯ್ಯನವ್ರ ಬೆಂಬಲಿಗರು ಅಂದರೆ ನಿಮ್ಗೆ ಅರ್ಥ ಆಗುತ್ತೆ ಯಾರು ಅಂತ. ನಾನು ಹೇಳೋಕ್ಕಾಗಲ್ಲ, ಚುನಾವಣೆ ಇರೋದ್ರಿಂದ ಹೇಳೋಕ್ಕಾಗಲ್ಲ. ಅವ್ರ ಬೆಂಬಲಿಗರು ಯಾರು ಅಂತ ಇಡೀ ರಾಜ್ಯದಲ್ಲಿ ಗೊತ್ತಿದೆ. ಅವರೆಲ್ಲ ಈ ಸರಿ ತೀರ್ಮಾನ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರು ಪರ್ಮನೆಂಟ್ ಇರಬೇಕಾದ್ರೆ ಇಲ್ಲಿ DK ಶಿವಕುಮಾರ್ ಅವ್ರಿಗೆ ಜಯ ಸಿಗಬಾರ್ದು. ಸಿಕ್ಕಿದ್ರೆ DK ಶಿವಕುಮಾರ್ ನಾನೇ ಮಾಡಿದ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಸಿದ್ದರಾಮಯ್ಯನವ್ರ ಕಡೆಯೇ, ಸಿದ್ದರಾಮಯ್ಯನವರ ಬೆಂಬಲಿಗರೇ ಈ ಸರ್ಕಾರಕ್ಕೆ ಮುಳ್ಳಾಗ್ತಾರೆ ಮತ್ತು ಲೋಕಸಭೆಗೆ ಮುಳ್ಳಾಗ್ತಾರೆ. ಬದಲಾವಣೆಗಳಾಗ್ತವೆ ಸರ್ ಚುನಾವಣೆ ನಂತರದಲ್ಲಿ ರಾಜ್ಯದಲ್ಲಿ ರಾಜಕೀಯ ಬದಲಾವಣೆ ಕಾಂಗ್ರೆಸ್ ಅವರೇ ಬದಲಾವಣೆ ಮಾಡೋಕ್ಕೆ ಮಾಡಿದ್ದಾರೆ. ನಾವು BJP ಅವರು ಯಾವುದೇ ಬದಲಾವಣೆಗೆ ನಾವು ಕೈ ಹಾಕಲ್ಲ. ನಾವು ಈ ಸರ್ಕಾರದ ಬದಲಾವಣೆಗೆ ಯಾವುದೇ ಕಾರಣಕ್ಕೂ ಕೈ ಹಾಕಲ್ಲ. ನಾವು ಆ ಪ್ರಯತ್ನವೂ ನಮ್ಮ ಹತ್ರ ಇಲ್ಲ. ಆದರೆ ಸಿದ್ದರಾಮಯ್ಯನವರ ಬೆಂಬಲಿಗರು ಮತ್ತು DK ಬೆಂಬಲಿಗರ ಹೊಡೆದಾಟ, ಒಬ್ಬರು ಕುರ್ಚಿನ ಉಳಿಸ್ಕೊಳ್ಳೋಕ್ಕೆ ಹೊಡೆದಾಟ ಮಾಡ್ತಾಯಿದ್ದಾರೆ, ಇನ್ನೊಬ್ಬರು ಕುರ್ಚಿಯನ್ನು ಪಡೆಯೋದಕ್ಕೆ ಮಾಟ ಮಂತ್ರ ಎಲ್ಲ ಶುರು ಮಾಡ್ಕೊಂಡಿದ್ದಾರೆ. ಅವರಿಬ್ಬರಲ್ಲಿ ಜಗಳ ನಡೀತಾ ಇದೆ. ಅದರಿಂದ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕೂಡ ಒಂಥರ ಅಬ್ಬೆಪಾಲಿಗಳಾಗ್ಬಿಟ್ಟವ್ರಿಗೆ, ಒಂಥರ ಏನು ಇವರಿಬ್ಬರು ಜಗಳದಲ್ಲಿ ನಮ್ಮ ಗತಿ ಏನು ಅಂತ. ಅದಕ್ಕೆ ಇಲ್ಲಿ ಸುಧಾಕರ್ ಅವರು ದೊಡ್ಡ ಅಂತರದಲ್ಲಿ ಗೆಲ್ಲಬೇಕು. ನಾನು ನಮ್ಮ JDSನ ಎಲ್ಲ ಮುಖಂಡರು, ಇವತ್ತು ಸರವಣರು ಕೂಡ ಬಂದಿದ್ದಾರೆ, ನಮ್ಮ ಮುನೇಗೌಡರಿದ್ದಾರೆ, ಎಲ್ಲರೂ ಕೂಡ ನಾರಾಯಣ ಸ್ವಾಮಿ ಅವರು ಬಂದಿದ್ದಾರೆ, ನಾರಾಯಣ ಸ್ವಾಮಿ ಅವರು ಕೇಂದ್ರ ಸಚಿವರು. ನಮ್ಮೆಲ್ಲರ ಒಂದು ಬಯಕೆ ಸುಧಾಕರ್ ಅವರು ಗೆದ್ದೇ ಗೆಲ್ತಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಒಳ್ಳೆಯ ಒಬ್ಬ ಲೋಕಸಭಾ ಸದಸ್ಯರು ಸಿಗಬೇಕು ಅನ್ನೋ ಬಯಕೆ ನಮ್ಮದು, ನಮ್ಮೆಲ್ಲರ ಆಶೀರ್ವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.